ಹೆಂಗಸರು ಮುಟ್ಟಾದಾಗ ಕೋಟಿ ಕೋಟಿ ದುಡ್ಡು ಕೊಡ್ತೀನಿ ಅಂದರೂ ಕೂಡ ಈ 3 ಕೆಲಸಗಳನ್ನು ಯಾವುದೇ ಕಾರಣಕ್ಕೂ ಮಾಡಲೇಬೇಡಿ. ಎಷ್ಟೇ ದುಡಿದರೂ ಕಷ್ಟ ತಪ್ಪುವುದಿಲ್ಲ. ಮನೆಯಲ್ಲಿ ಏಳಿಗೆ ಅನ್ನುವುದು ಆಗೋದೇ ಇಲ್ಲ. ಜೀವನ ಪೂರ್ತಿ ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ನಿಮ್ಮದಾಗುತ್ತದೆ. ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಯಾವ ತಪ್ಪು ಕೆಲಸಗಳನ್ನು ಮಾಡಲೇಬಾರದು ಇವತ್ತಿನ ಮಾಹಿತಿಯಲ್ಲಿ ತಿಳಿಸಿಕೊಡ್ತೀವಿ. ಅದಕ್ಕೂ ಮೊದಲು ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ಮೊದಲು ಫಾಲೋ ಮಾಡಿ, ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡ್ಕೊಳ್ಳಿ. ಕಷ್ಟ, ದುಃಖ, ಸಮಸ್ಯೆ ಏನೇ ಇದ್ದರೂ ಯಾವುದೇ ಇದ್ದರೂ ಪರಿಹಾರಕ್ಕಾಗಿ ಪಂಡಿತ್ ಯಶವಂತರಾವ್ ಗುರುಗಳಿಗೆ ಈಗಲೇ ಒಂದು ಕರೆ ಮಾಡಿ ತುಂಬ ಚೆನ್ನಾಗಿ ಪರಿಹಾರನ ಬೇಗ ಹೇಳುತ್ತಾರೆ. ಈಗಾಗಲೇ ತಿಳಿಸಿರುವ ಹಾಗೆ ಮುಟ್ಟಾದ ಹೆಣ್ಣು ಮಕ್ಕಳು ಯಾವುದೇ ಕಾರಣಕ್ಕೂ ನೀವು ಸ್ನಾನ ಮಾಡದೆಯೇ ಅಡುಗೆ ಕೋಣೆಗೂ ಹೋಗಬಾರದು, ತುಳಸಿ ಗಿಡ ಮುಟ್ಟಬಾರದು, ದೇವರ ಕೋಣೆಗೂ ಕೂಡ ಹೋಗಿ ದೇವರಿಗೆ ಸಂಬಂಧಪಟ್ಟಂತಹ ಯಾವುದೇ ವಸ್ತುಗಳನ್ನು ನೀವು ಗೊತ್ತೋ ಗೊತ್ತಿಲ್ಲದೆಯೋ ಮುಟ್ಟಲೇಬೇಡಿ. ಹಾಗೊಂದು ವೇಳೆ ಅನಿವಾರ್ಯವಾಗಿ ಯಾರೂ ಇಲ್ಲದೇ ಇರುವ ಸಂದರ್ಭದಲ್ಲಿ ನಾವೇ ಮನೆ ಕೆಲಸಗಳನ್ನು ಮಾಡಬೇಕು, ಗುರುಗಳೇ, ಗಂಡ ಹೆಂಡತಿ ಮಗು 3 ಜನ ಇದ್ದೀವಿ ಅಂದಾಗಲೂ ಕೂಡ ಇಂತಹ ಕೆಲಸಗಳನ್ನು ಮಾಡಿದ ಮೇಲೆ, ಮುಟ್ಟಿದ ಮೇಲೆ ನೀವು ನಿಮ್ಮ ಎಲ್ಲ ರಜದಿನಗಳು ಮುಗಿದ ಬಳಿಕ ಅದನ್ನು ಮತ್ತೆ ತಿರುಗಿ ನೀವು ಹುಣಸೆ ಹಣ್ಣಿನಿಂದ ಹುಳಿಯಾಕಿ ತೊಳೆದು ಬೆಳಗಿಕೊಳ್ಳಬೇಕಾಗುತ್ತದೆ. ಈ ರೀತಿ ನೀವು ಗೊತ್ತಿಲ್ಲದೆಯೋ ಈ ಅನಿವಾರ್ಯ ಕಾರಣಗಳಿಂದ ದೇವರ ಮನೆಗೆ ಹೋಗಿ ದೇವರ ಪದಾರ್ಥಗಳನ್ನು ಮುಟ್ಟುವುದು, ತೊಳೆಯುವುದು, ಬೆಳಗುವುದು, ಅಡುಗೆ ಮನೆಗೆ ಹೋಗಿ ಅಡುಗೆ ಪಾತ್ರೆಗಳನ್ನು ಮುಟ್ಟಿ ತೊಳೆದು ಬೆಳಗು ಮಾಡುವುದು ಇವೆಲ್ಲವೂ ಕೂಡ ಆಗುತ್ತಿದ್ದರೆ, ತುಳಸಿ ಗಿಡವನ್ನು ಗೊತ್ತಿಲ್ಲದೆ ನಿಮ್ಮ ನೆರಳು ಆ ತುಳಸಿ ಗಿಡದ ಮೇಲೆ ಬಿದ್ದಿದ್ದರೂ ಕೂಡ ಕಷ್ಟಗಳನ್ನು ಅನುಭವಿಸುತ್ತಿದ್ದರೆ, ದರಿದ್ರಗಳನ್ನು ಅನುಭವಿಸುತ್ತಿದ್ದರೆ, ಮನೆಯಲ್ಲಿ ವಿಪರೀತ ಸಮಸ್ಯೆಗಳು, ಸಾಲದ ಒತ್ತಡಗಳು, ಮನೆಯ ಗಂಡ ಮಕ್ಕಳಿಗೆ ಹುಷಾರಿಲ್ಲ, ಅನಾರೋಗ್ಯಗಳಾಗ್ತಾ ಇದೆ, ಏನು ಮಾಡಿದ್ರೂ ಮನೆ ವಾತಾವರಣ ಸರಿಯಾಗ್ತಾ ಇಲ್ಲ, ದುಡಿದ ದುಡ್ಡು 1 ರೂಪಾಯಿನೂ ಕೈಯಲ್ಲಿ ನಿಲ್ಲುತ್ತಿಲ್ಲ ಗುರುಗಳೇ ಅನ್ನೋದಾದರೆ ಚಿಂತನೆ ಮಾಡಬೇಡಿ. ನಿಮಗೆ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ತುಂಬ ಚೆನ್ನಾಗಿ ಪಂಡಿತ್ ಯಶವಂತರಾವ್ ಗುರುಗಳು ಹೇಳುತ್ತಾರೆ. ಅವರಿಗೆ ಒಂದೇ ಒಂದು ಕರೆ ಮಾಡಿ ಸಾಕು. ನಿಮಗೆ 1 ಮುಷ್ಟಿಯಷ್ಟು ದೇವಿ ಕುಂಕುಮವನ್ನು ನೀಡುತ್ತಾರೆ. ಈ ದೇವಿ ಕುಂಕುಮನ ಉಚಿತವಾಗಿ ನೀಡ್ತಾರೆ. ಅವರು ದುಡ್ಡು ತಗೊಳ್ಳೋದಿಲ್ಲ, ಯಾವುದೇ ಕಾರಣಕ್ಕೂ 1 ರೂಪಾಯಿನೂ ದುಡ್ಡು ತಗೊಳ್ಳಲ್ಲ ಪಾಪ. ಆ ದುಡ್ಡು ತಗೊಳ್ಳದೇ ಇರುವಂಥ ಕುಂಕುಮ ನೀವು ದಿನನಿತ್ಯ ಹಣೆಗೆ ಹಚ್ಕೊಂಡು ಬನ್ನಿ. ವ್ಯಾಪಾರ ಅಭಿವೃದ್ಧಿ ಆಗುತ್ತೆ, ಮನೆ ಏಳಿಗೆ ಆಗುತ್ತೆ, ಮಾಡಿರುವ ಪಾಪ ಕರ್ಮಗಳೆಲ್ಲವೂ ತೊಳೆದೋಗುತ್ತೆ, ನೀವು ಉದ್ಧಾರ ಆಗ್ತೀರಾ, ದೈವಶಕ್ತಿ ಅನುಗ್ರಹ ಪ್ರೇರಣೆ ಆಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ.